GBIT ಅಂದ್ರೆ ಬಿಡದಿ ಟೌನ್ಶಿಪ್ ಅನ್ನ ಪರವಾಗಿ ಇರ್ತಕ್ಕಂಥ ರೈತರು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಅಮ್ಮ, ಈಗ ನೀವು ಕೂಡ ಜಮೀನನ್ನ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀರಿ ಅಂತ ಹೇಳ್ತಿದ್ರಿ, ಏನ್ ಹೇಳ್ತೀರಿ? ಯಾಕಾಗಿ ಈ ಪ್ರತಿಭಟನೆ ಮಾಡ್ತಿದ್ರಿ ಅಂತಂದ್ರೆ ನಾವು ಏನು ನಮ್ಮ ಹೆಸರಿಗೆ ಏನು ಆಗ್ಲಿಲ್ಲ, ನಮ್ಮ ಮಕ್ಕಳುಗಳು ಸಾಲ ಮಾಡ್ತಾವ್ರೆ, ಸಾಲ ಮಾಡಿ ಎತ್ಕೊಳಕ್ಕಾಗಲ್ಲ, ಭೂಮಿ ತೆಗಿಯಕ್ಕೂ ಯಾರು ಬರಲ್ಲ ಅಂತ ಅದಕ್ಕೆ ಸಹಿ ಕೊಡ್ತಾ ಇದ್ದೀವಿ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾವ್ರೆ ಈ ಜಾಗನ ಬಿಟ್ಕೊಡ್ಬೇಡಿ, ಅದರಿಂದ ವ್ಯವಸಾಯ ಮಾಡ್ಕೊಂಡು ಇರ್ಬೋದು ಅಂತ ಏನ್ ಹೇಳ್ತೀರಿ? ಹೇಳ್ತಾವ್ರೆ ಆಗಲ್ಲ ಸ್ವಾಮಿ, ಏನ್ ನಮ್ ಕೈಲಿ ಆಯ್ತೈತೆ ಸ್ವಾಮಿ, ಗೇಯಕಾಯ್ತದ, ಮಕ್ಳುಗಳೆಲ್ಲ ಎಲ್ಲೆಲ್ಲ ಅವ್ರೆಲ್ಲ ಅವ್ರೆ, ನಾವು ನಮ್ ಕೈಲಿ ಗೇಯಕಾಯ್ತದ, ನಿಮ್ಮಂತವ್ರು ಸೇನೋ ಕೊಟ್ಟರು ನಾವು ತಿಳ್ಕೊಂಡು ಕಾಲ ಕಳ್ತೀವಿ ಸ್ವಾಮಿ. ಈಗೆಲ್ಲ ಕೊಟ್ಬಿಟ್ಟು ದುಡ್ಡೇನಾರು ಇಸ್ಕೊಂಡಿದ್ರ ಏನು? ಇಲ್ಲ ಸ್ವಾಮಿ, ಎಲ್ಲೂ ಇಸ್ಕೊಳ್ಳ, ದುಡ್ಡು ಇಸ್ಕೊಳ್ಳಿಲ್ಲ, ಕೊಡಕ್ ರೆಡಿ ಆಗಿದ್ವಿ. ಈಗ ಇನ್ನೂ ಒಬ್ರು ನಮ್ ಜೊತೆ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು GBIT ಪರವಾಗಿ ಇರ್ತಕ್ಕಂಥ ಮಹಿಳೆಯರು ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ರಿ, ಏನ್ ಹೇಳ್ತೀರಿ ಈ ಬಗ್ಗೆ? ನೀವು ನೋಡಿರ್ತಕ್ಕಂತಹ ಭೂಮಿ ಏನಿದೆಯಲ್ಲ ಅದನ್ನ ಫಲವತ್ತಾಗಿದೆ ಅಂತ ಹೇಳ್ತಾರೆ. ಆದ್ರೆ ಬೈರಮಂಗಲದಲ್ಲಿ ಇರ್ತಕ್ಕಂಥ ನೀರನ್ನ ನೀವು ನೋಡ್ಬಿಟ್ರೆ, ಕೆರೆಯಲ್ಲಿ ಇರ್ತಕ್ಕಂಥ ನೀರಾಗಿರ್ಬೋದು ಅಥವಾ ತೊರೆಗಳಲ್ಲಿ ಹರಿಯುವಂಥ ನೀರಾಗಿರ್ಬೋದು, ಅವ್ರಗಳಿಗೆ ಎಷ್ಟು ಸ್ಕಿನ್ ಡಿಸೀಸ್ ಆಗಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತು. ಅವ್ರು ಕೇಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಪರಿಸ್ಥಿತಿಗಳು, ಸೊಳ್ಳೆಗಳು ಜಾಸ್ತಿ. ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಮಾಡುವಂತ ಸಂದರ್ಭದಲ್ಲಿ ಇವಾಗ ಹೋರಾಟ ಮಾಡ್ತಾ ಇದಾರೆ, ಇವಾಗ ವಿರೋಧ ಮಾಡ್ತಾ ಇದಾರಲ್ಲ ಮಾನ್ಯ ಕುಮಾರಸ್ವಾಮಿ ಅವರು. 20 ವರ್ಷದ ಹಿಂದೆ ರೆಡ್ ಝೋನ್ ಅಂತ ಮಾಡಿದ್ರಲ್ಲ, ರೆಡ್ ಝೋನ್ ಮಾಡಿದಂತ ಸಂದರ್ಭದಲ್ಲಿ ಈಗ ರೈತರು ನೆನಪು ಬರ್ಲಿಲ್ವಾ ಅವ್ರಿಗೆ? ಅದನ್ನ ಚೇಂಜ್ ಮಾಡ್ಬೋದಾಗಿತ್ತಲ್ಲ, ಆಗ ಹೋರಾಟ ಮಾಡ್ಬೋದಾಗಿತ್ತಲ್ಲ, ಗವರ್ನಮೆಂಟ್ಗಳು ಸರ್ಕಾರಗಳಿತ್ತಲ್ಲ, ಅವಾಗ ಮಾಡ್ಬೋದಾಗಿತ್ತಲ್ಲ. ಇವಾಗ ಇದಿತ್ತಲ್ಲ, ಏನು ಅವರು ಯೂನಿಯನ್ ಮಿನಿಸ್ಟರ್ ಆದ್ರಲ್ಲ, ಆ ಟೈಮಲ್ಲಿ ಆದ್ರೂ ನೆನಪು ಮಾಡಿಕೊಂಡು ತಡಿಯಪ್ಪ, ನಮ್ಮ ಬಿಡದಿ ಜನಗಳಿದ್ದಾರೆ, ಬಿಡದಿ ಭಾಗದಲ್ಲಿ ಬೈರಮಂಗಲದಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ, ರೆಡ್ ಝೋನ್ ಅನ್ನ ತೆಗೆದು ನಮ್ಮ ರೈತರಿಗೆ ಒಂದು ಒಳ್ಳೆ ಬದುಕು ಕಟ್ಕೊಡೋಣ ಅನ್ನೋದಿತ್ತಲ್ಲ. ಯಾಕೆ ಮಾಡ್ಲಿಲ್ಲ ಅದನ್ನ? ಇವತ್ತಿನ ದಿನ ಏನಕ್ಕೆ ಬರ್ತಾ ಇದ್ದಾರೆ ಹೋರಾಟ ಮಾಡೋದಕ್ಕೆ? ಇವತ್ತು ಇವ್ರುಗಳಿಗೆ ಪರಿಹಾರ ಅಂತಕ್ಕಂಥದ್ದು ಏನಿದೆ ಅದನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರಿಗೆ ಏನು ಸಕಲ ಸೌಲಭ್ಯಗಳನ್ನ ಏನು ಒದಗಿಸ್ಬೇಕು ಅದನ್ನ ಮಾಡ್ಕೊಡ್ತಾ ಇದ್ದಾರೆ. ಅಂತ ಮಾಡುವಂತ ಸಂದರ್ಭದಲ್ಲಿ ಜೊತೆಗೆ ಕೈ ಜೋಡಿಸಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಬೆಂಗಳೂರನ್ನ ಬೆಳೆಸೋದಕ್ಕೆ ಇಲ್ಲೇ ಬೇಕಾಗಿತ್ತ, ಬೇರೆ ಕಡೆ ಹೋಗಕ್ಕಾಗಲ್ವಾ ಹಾಗೆ ಹೇಗೆ ಅಂತ ಹೇಳಿದ್ರೆ, ಬೆಂಗಳೂರು ಬೆಳೆದ್ರೆ ಯಾರಿಗೆ ಒಳ್ಳೇದು? ಇಲ್ಲಿರ್ತಕ್ಕಂಥ ರೈತರ ಮಕ್ಕಳಿಗೆ ಒಳ್ಳೇದಲ್ವಾ, ನಮ್ಗಳಿಗೆ ಒಳ್ಳೇದಲ್ವಾ? ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಬರ್ತಾ ಇದ್ದಾರೆ ಈ ಒಂದು ಸ್ಥಳಕ್ಕೆ, ಅಂದ್ರೆ ವಿರೋಧವಾಗಿರತಕ್ಕಂತ ಅವರಿಗೆ ಸಾಥನ್ನ ಕೊಡ್ಲಿಕ್ಕೆ ಬರ್ತಿದ್ದಾರೆ. ನೀವು ಕೂಡ ಇದೇ ರೋಡ್ ನಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರಿ. ಇನ್ ಕೇಸ್ ಒಂದ್ ವೇಳೆ ಬಂದಂತ ಸಂದರ್ಭದಲ್ಲಿ ಏನೇನು ಯೋಜನೆಗಳನ್ನ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರಿ? ಅದೇ ಅವರೊಟ್ಟಿಗೆ ಶಾಂತಿಯುತವಾಗಿ ನಾವು ಮಾತಾಡ್ತೀವಿ. ಅವ್ರು ಈಗ ಒಂದು ಸ್ವಲ್ಪ ಕೆಲ ಗಂಟೆಗಳ ಕೆಳಗೆ ಹೇಳಿದ್ದಾರೆ ಒಂದು ನ್ಯೂಸ್ ಚಾನಲ್ ಅಲ್ಲಿ, ಗಲಾಟೆಗಳು ಮಾಡ್ಬಿಡ್ತಾರೆ, ಹಾಗೆ ಮಾಡ್ಬಿಡ್ತಾರೆ, ಹೀಗೆ ಮಾಡ್ಬಿಡ್ತಾರೆ. ಬನ್ನಿ ಕುಮಾರಣ್ಣ, ಎಲ್ಲರೂ ಕೂತ್ಕೊಂಡು ರೈತರ ಪರವಾಗಿ ಮಾತಾಡೋಣ, ಎಲ್ಲರೂ ಒಟ್ಟಿಗೆ ಸೇರಿ ಏನಿದೆ ಪರಿಹಾರ ಒದಗಿಸ್ಕೊಡೋಣ. ನೀವು ಹೇಳಿ ಏನ್ ಮಾಡ್ಬೇಕು ಅಂತ ಹೇಳಿ, ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೀವು ಹೇಳಿ. ನಿಮ್ ಡಿಮ್ಯಾಂಡ್ಸ್ ಏನಿದೆ, ಇವಾಗ ರೈತರಿಗೆ ಏನ್ ಮಾಡ್ಕೊಡ್ಬೇಕು, ಆ ಡಿಮ್ಯಾಂಡ್ಸ್ ನಿಮ್ಮ ಹತ್ರ ಏನಿದೆ ಅದನ್ನ ಇಡಿ, ಮುಂದೆ ನಾವು ಮಾತಾಡೋಣ. ಇಲ್ಲಿ ಯಾರನ್ನು ರೈತರುಗಳಿರೋದೇ ಹೊರತು ಗೂಂಡಾಗಳಿಲ್ಲ. ಅವ್ರು ಹಂಗ ಮಾಡ್ಬಿಡ್ತಾರೆ, ಇವ್ರು ಹಿಂಗ್ ಮಾಡ್ಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳೋದಿಕ್ಕೆ ನೀವ್ ಯಾವ ರೀತಿಯಾಗಿ ಎಲ್ಲರನ್ನೂ ಒಳ್ಳೆ ತರದಲ್ಲೇ ಮಾತಾಡೋಣ ಅಂತಕ್ಕಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀರಾ, ಅದೇ ಉದ್ದೇಶದ ಪ್ರಕಾರವಾಗಿ ನಾವು ಕೂಡ ತಮ್ಮೊಟ್ಟಿಗೆ ಮಾತಾಡೋದಕ್ಕೆ ರೆಡಿ ಇದ್ದೀವಿ. ಈಗ DK ಶಿವಕುಮಾರ್ ಅವ್ರನ್ನು ಕೂಡ ಆಹ್ವಾನ ಮಾಡಿದ್ರು, ಆದ್ರೆ ಅವ್ರು ಇಲ್ಲಿಗೆ ಬರ್ತಾ ಇಲ್ಲ. ಯಾಕಾಗಿ? ಇದು ಎಲ್ಲ ಒಂದ್ ಕಡೆ ಸಂಜೆವರೆಗೂ ಕಾಯೋಣ, ಎಲ್ಲವೂ ನಿಮ್ಗೆ ತಿಳಿಯುತ್ತೆ ಆಯ್ತಾ. ಸೊ ಅದೇನು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ನೀವೇ ಅಪ್ಡೇಟ್ ಮಾಡ್ತಾ ಇರ್ತೀರಾ. ಅವರು ವಿಧಾನಸೌಧಕ್ಕೆ ಕರೆದ್ರು ಬನ್ನಿ ಅಂತ ಹೇಳಿ, ಅದು ಬೇಡ ನಾವ್ ಇಲ್ಲೇ ಮಾತಾಡೋಣ ಅಂತಕ್ಕಂಥದ್ದು ಇವರ ಒಂದು ಮಾತನ್ನ ಇವ್ರು ಹೇಳಿದ್ದಾರೆ. ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನೋಡಿ ಕಾದು ನೋಡೋಣ. ಇದಿಷ್ಟು ಬಿಡದಿಯ GBIT ಪರವಾಗಿರ್ತಕ್ಕಂಥ ರೈತರ ಒಂದು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರಶೀದ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.